ಉಲ್ಲಾಳ್ ವಾರ್ಡ್ ನಾಗರಿಕರ ವೇದಿಕೆ ನಗೆಮನೆ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 16ನೇ ವರ್ಷದ ಶ್ರೀ ಸೋಲ್ಲಾಪುರದಮ್ಮ ಪೂಜೆ ಕಾರ್ಯಕ್ರಮವನ್ನು ಆಯೋಜಿಸಿ ಸುಮಾರು 3,000 ಜನಕ್ಕೆ ಸಸ್ಯಾಹಾರಿ ಮತ್ತು ಶಾಖಾಹಾರಿ ಪ್ರಸಾದ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀಯುತ ಅನಿಲ್ ಕುಮಾರ್, ಸಮಾಜ ಸೇವಕರು, ಶ್ರೀಯುತ ಎಂ ಹನುಮಂತೇಗೌಡ, ರಾಜಕೀಯ ಮುಖಂಡರು, ನಾಗರಾಜ್, ಮಾಜಿ ಕಾರ್ಯದರ್ಶಿ ರಾಜ್ಯ ಒಕ್ಕಲಿಗರ ಸಂಘ ಮತ್ತು ನಗೆಮನೆ ಅಧ್ಯಕ್ಷರಾದ ಶ್ರೀ ಎಸ್ ಮಾದಯ್ಯರವರು, ಶ್ರೀ ನಲ್ಲಹಳ್ಳಿ ಪುಟ್ಟಸ್ವಾಮಿ ಪ್ರಧಾನ ಕಾರ್ಯದರ್ಶಿ, ಶ್ರೀ ರಾಮದಾಸ್ ನಾಯಕ್ ಕಾರ್ಯಾಧ್ಯಕ್ಷರು ಹಾಗೂ ಉಪಾಧ್ಯಕ್ಷರುಗಳಾದ ಶ್ರೀ ಅಶೋಕ್ ರಾಮಚಂದ್ರ ದೇವರಾಜ್ ಹಾಗೂ ಕಾನೂನು ಸಲಹೆಗಾರರಾದ ಶ್ರೀ ಶಿವಲಿಂಗೇಗೌಡರವರು ಉಪಸ್ಥಿತರಿದ್ದರು.
ಇವಾಗ ಒಂದು 2300 ಜನ ಊಟ ಮಾಡಿದ್ದಾರೆ ನಾನ್ ವೆಜ್ಜು. ಇನ್ನೂ ಒಂದು 700-500 ಜನ ಕ್ಯೂನಲ್ಲಿ ನಿಂತಿದ್ದಾರೆ. ಎಲ್ಲರಿಗೂ ಸಫಿಷಿಯೆಂಟಾಗಿ ಊಟ ಇದೆ, ಎಲ್ಲರಿಗೂ ಆಗುತ್ತೆ. ಇಲ್ಲ, ಇದು ನಿರಂತರ 16 ವರ್ಷದಿಂದ ನಡ್ಕೊಂಡ್ ಬರ್ತಾ ಇದೆ. ಈ ವರ್ಷ ಜನ ಜಾಸ್ತಿ ಆಗಿದ್ದಾರೆ, ಕಮ್ಮಿ ಆಗಿದ್ದಾರೆ ಸರ್? ಈ ವರ್ಷ ಇನ್ನೂ ಒಂದು 20% ಜಾಸ್ತಿ ಆಗಿದ್ದಾರೆ. ಯಾಕೆಂದರೆ ಏರಿಯಾ ಬೆಳೀತಾ ಇದೆ, ಖಾಲಿ ಸೈಟ್ಗಳೆಲ್ಲ ಮನೆ ಕಟ್ತಾ ಇದ್ದಾರೆ. ಹಾಗಾಗಿ ಇನ್ನು 20% ಜಾಸ್ತಿ ಆಗಿದೆ ಸರ್. ಹೋದ ವರ್ಷ 15 ಮರಿ ಹೊಡೆದಿದ್ರಿ, ಈ ವರ್ಷ ಎಷ್ಟು ಮರಿ ಹೊಡೆದಿದ್ದೀರಿ ಸರ್? ಒಂದು 3 ಮರಿ ಜಾಸ್ತಿ ಆಗಿದೆ ಈ ವರ್ಷ. 15-18 ಮರಿ ಆಗಿದೆ ಸರ್. ಸೊ ಏನು ಹೇಳೋಕ್ಕೆ ಬಯಸ್ತೀರಾ ಸರ್? ಇಷ್ಟೊಂದು ಜನ ಪ್ರಸಾದ ತೊಗೊಳ್ತಾರೆ, ಏನು ಹೇಳೋಕ್ಕೆ ಬಯಸ್ತೀರಾ? ಜನಕ್ಕೆ ಒಳ್ಳೆಯ ರೀತಿಯಲ್ಲಿ ರೆಸ್ಪಾನ್ಸ್ ಇದೆ. ಹೊಟ್ಟೆ ತುಂಬ ಊಟ ಮಾಡಿದ್ದಾರೆ. ಬಡವರು, ಬಗ್ಗರು, ಕಲಿತವರು, ಲೇಬರ್ಗಳು ಎಲ್ಲರೂ ಊಟ ಮಾಡಿದ್ದಾರೆ. ತುಂಬ ಒಳ್ಳೆಯದಾಗಿದೆ. ಮಾಡ್ತೀನಿ. ಎಲ್ಲ ಒಬ್ಬಟ್ಟು ಖಾಲಿ ಆಯ್ತಾ? ಆಯ್ತು. ವಿಡಿಯೋ ಮಾಡಿದ್ರು ಹೇಳ್ತಿರ್ಬೇಕಲ್ಲ. ನಾನು ನಂತಡಿ ಏನಾಗೈತೆ ಗೊಬ್ಬರದ ಇದು ನಯಮನೆದು ಸಲ್ಲಾಪುರಮ್ಮ ದೇವಸ್ಥಾನದ್ದು, ಅದು ಪ್ರಸಾದ. ಇದು ನಾವು ಇಲ್ಲಿ ವೆಜ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀವಿ. ಸೊ ಹೆಚ್ಚು ಕಮ್ಮಿ ಇವತ್ತೊಂದು ದಿನಕ್ಕೆ ಒಂದು 700-800 ಜನ ವೆಜ್ಜು ತಿಂಡಿ ಊಟ ಮಾಡಿದ್ದಾರೆ. ನಾವು ಕೂಡ ಇವಾಗ ತಿಂತಾ ಇದ್ವಿ. ಎಲ್ಲರಿಗೂ ಪ್ರಸಾದ ಹಾಕ್ಬಿಟ್ಟು ಸಲ್ಲಾಪುರಮ್ಮ ದೇವಸ್ಥಾನದಲ್ಲಿ ದೇವ್ರದ್ದು ಮಹಿಮೆಯಿಂದ ಇವತ್ತು ನಾವು ಪ್ರತಿ ವರ್ಷ ಇದೇ ಥರ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದೀವಿ. ಇದು 14ನೇ ವರ್ಷ. ಈ ಸರಿನೇ ಬಫೆ ಸಿಸ್ಟಮ್ಮು. ಇಷ್ಟು ವರ್ಷದ ತನಕ ನಾವು ಬಾಳೆಯಲ್ಲೇ ಊಟ ಹಾಕ್ತಾಯಿದ್ದೋ. ಈ ವರ್ಷ ಸ್ವಲ್ಪ ರೋಡು ಕಾಮಗಾರಿ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಈ ಸರಿ ಬಫೆ ಸಿಸ್ಟಮ್ ಮಾಡಿದ್ದೀವಿ.